ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಜಿಲ್ಲಾ ಕೇಂದ್ರವಾಗದಿದ್ದರೆ ರಾಜೀನಾಮೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ಇಂಡಿ ಜಿಲ್ಲಾ ಕೇಂದ್ರವಾಗಲು ಯಾವ ತ್ಯಾಗಕ್ಕೂ ಸಿದ್ಧ. ಜಿಲ್ಲಾ ಕೇಂದ್ರಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿದೆ. ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. 2028 ಒಳಗಾಗಿ ಜಿಲ್ಲೆಯಾಗಲಿದೆ. ಒಂದು ವೇಳೆ ಮಾಡಲು ನಿರಾಕರಿಸಿದರೆ ಅದೇ ಶಾಸಕತ್ವಕ್ಕೆ ರಾಜೀನಾಮೆ ನೀಡ್ತೇನೆ. ನನ್ನದು ಬದ್ಧತೆಯ ರಾಜಕಾರಣ, ಮಾತು ಕೊಟ್ಟಂತೆ ನಡೆದುಕೊಳ್ತೇನೆ ಎಂದು ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದರು. ಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲಾ ಕೇಂದ್ರ ಮಾಡುವುದು ನನ್ನ ಕನಸಿದೆ. ನನ್ನ ಕನಸು ನನಸಾಗುವುದಕ್ಕೆ ಅಡೆತಡೆ ಬಂದರೆ ಸುಮ್ಮನೆ ಕೂರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕಾಗದ ರಹಿತ ಕಚೇರಿ ಆರಂಭಿಸುವ ನಿಟ್ಟಿನಲ್ಲಿ ಇಲಾಖೆ ಹೊರಟಿದ್ದು, ರಾಜ್ಯದಲ್ಲಿ ಹೊಸದಾಗಿ RTO ಕಚೇರಿಗಳು ಆರಂಭಿಸದಿದ್ದರೆ ಇಂಡಿಯಲ್ಲಿ RTO ಉಪವಿಭಾಗದ ಕಚೇರಿ ಆರಂಭಿಸಲಾಗುವುದೆಂದು ಹೇಳಿದರು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಷ್ಟು ಸಾಧ್ಯದಷ್ಟು ಹೊಸದಾಗಿ ಈಗ ಆಫೀಸಿಗೆ ಕೆಲಸ ಇರಲಾರ್ದಂಥ ಪರಿಸ್ಥಿತಿಗಳು. ನಾನು ಅದನ್ನು ಸಹಿತ ಒತ್ತಾಯ ಮಾಡಿದ್ದೀನಿ. ಅದು ಬಹುತೇಕ ಈ ಪೇಪರ್ಲೆಸ್ ಆಫೀಸ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಭಾವನೆ ಸರ್ಕಾರದಲ್ಲಿದೆ. ಆದರೂ ಹೊಸದಾಗಿ ಕರ್ನಾಟಕದಲ್ಲಿ ಎಲ್ಲರೇ ಒಂದು ಕೊಟ್ಟರೆ ಇಲ್ಲಿ ಅವಾಗ ಒಳಗೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನೀವು ಜಿಲ್ಲಾ ಕೇಂದ್ರ ಹೇಳಿದ್ರೆ ಅದು ನಮ್ಮ ಕಮಿಟ್ಮೆಂಟ್. ಜಿಲ್ಲಾ ಬಿಜಾಪುರ ವಿಭಾಗ ಮಾಡಿ ಇಂಡಿ ಜಿಲ್ಲೆ ಮಾಡಬೇಕು. ಜಿಲ್ಲೆ ಮಾಡಲಿಲ್ಲ ಅಂದರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋಕ್ಕಿಂತ ಭಾಳ ಸ್ಪಷ್ಟವಾಗಿ ಅವತ್ತು ಇವತ್ತು ಹೇಳ್ತೀನಿ, ಮುಂದೆ ನಾನು ರಾಜಕಾರಣ ಬಣ್ಣ ಬದಲಾಯಿಸ್ತಕ್ಕಂಥ ರಾಜಕಾರಣಿ. ನಾನು ಜೀವನದಾಗ ಒಂದು ಏನಾದರೂ ಕಮಿಟ್ಮೆಂಟ್ ನಾನು ಕೊಟ್ಟೆ ಅಂದರೆ ಅದು ಸಕ್ಕರೆ ಕಾರ್ಖಾನೆ ಮಾಡುವಲ್ಲೂ ಸಹಿತ ನಾನು ಮಾಡಿ ತೋರಿಸಿದ್ರು, ಇದೂ ಮಾಡಿ ತೋರಿಸಿದ್ರು. ಆದರೆ ಇದಕ್ಕೆ ರಾಜಕಾರಣದಾಗ ಬಿಜಾಪುರದಾಗ ನಾನು ಕೆಲವು ಹಿತೈಷಿಗಳು, ನನ್ನ ಅತ್ಯಂತ ಆತ್ಮೀಯರು, ಅವರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಈ ಜಿಲ್ಲೆ ವಿಭಜನೆ ಆಗಬಾರ್ದು ಅಂತಕ್ಕಂಥ ಪ್ರಯತ್ನ ನಮ್ಮ ಆತ್ಮೀಯರೇ, ನಮ್ಮ ಸರ್ಕಾರದಲ್ಲಿ ನಮ್ಮ ಜೊತೆಗಿರೋರು ಅದನ್ನು ಮಾಡ್ತಿದ್ದಾರೆ. ಭಗವಂತ ಅವರ ಮನಸ್ಸು ಪರಿವರ್ತನೆ ಆಗ್ತದೆ, ಇಂದಿಲ್ಲಿ ನಾಳೆ ಆಗ್ತದೆ ನಾನು ತಿಳ್ಕೊಂಡಿದ್ದೀನಿ. ಆದರೆ ನಾನು ಸರ್ಕಾರದಲ್ಲ ನಿರಂತರ ಪ್ರೆಷರ್ ಮೇಂಟೈನ್ ಅಂತ ಮಾಡೇ ಮಾಡ್ತೀನಿ. ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಅದ್ರಾಗೇನು ಎರಡನೇ ಮಾತೇನು ಅಂಥ ಸಂದರ್ಭ ಬರ್ತಂದ್ರೆ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೇ ನಮ್ಮ ಪಕ್ಷದ ವರಿಷ್ಠರ ಮಾತು ಕೇಳಿ ನಾನು ಅದನ್ನು ಮಾಡೀನಿ. ನೀವು ಒಂದು ವೇಳೆ ನನಗೇನು ನಾವು 2 ಮಾತು ಕೊಟ್ಟಾರೆ, 2 ಈಡೇರಿಸಿಲ್ಲ. ಕಾಲ ಸಮಯ ಬಂದಾಗ ನಾನು ಹೇಳ್ತೀನಿ. ಅದನ್ನು ಭಾಳ ಆ ವಿಷಯದಾಗ ಮಾತ್ರ ನಾನು ಯಾರಿಗೂ ಮಾಡಿ ಬಿಡೋಂಗಿಲ್ಲ, ಮತ್ತು ಅದು ಆಗಲೇಬೇಕು. ಆ್ಯಂಡ್ ಇಟ್ ಈಸ್ ಪ್ರಯಾರಿಟಿ. ಅದು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗ್ತದೆ. ಸರ್ಕಾರದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮಗೆ ನಿಮಗೆ ಗೊತ್ತು. ಗ್ಯಾರಂಟೀಸ್ದಿಂದ ಜನರಿಗೆ ಹೆಲ್ಪ್ ಆಗ್ಯದ. ಅಂದರೆ ಯಾರೇನೇ ಹೇಳಿ ಸ್ವಲ್ಪ ಅದು ನಮ್ಗೆ ಆರ್ಥಿಕ ಹೊರೆ ಆಗ್ಯದ. ಆದರೂ ಸಹಿತ ಮುಖ್ಯಮಂತ್ರಿಗಳು ಅನುಭವಿ ಇದ್ದಾರೆ. ಅದನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಮಾಡಲಿ ಅಂತೇಳಿ ನಾನು ಅಪೇಕ್ಷೆ. ಆದರೆ ಹೊಸ ಜಿಲ್ಲೆ, ಹೊಸ ತಾಲೂಕುಗಳ ಮಾಡೋದನ್ನು ನಾನು ನೋಡ್ಲಾಕಿದ್ದೀನಿ. ನೀವು ಯಾದಗಿರಿಗೆ ಹೋದ್ರಿ ಅಂದರೆ ಏನು ಡೆವಲಪ್ಮೆಂಟ್ ಮಾಡೋದು, ಎಷ್ಟು ವರ್ಷ ಆಯಿತು ಹೊಸ ಜಿಲ್ಲೆ ಘೋಷಣೆ ಮಾಡಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 5 ತಾಲೂಕು ಹೋಗಿ 13 ತಾಲೂಕು ಆಗಿವೆ. ಹೊಸದಾಗಿ 8 ತಾಲೂಕು ಆಗ್ಯಾವ. ಅಲ್ಲಿ ಇವ್ರು ಏನು ಮೂಲಭೂತ ಸೌಕರ್ಯಗಳನ್ನು, ಜಿಲ್ಲೆಗಳನ್ನು ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗ್ತದೆ. ನಾನು ಅದಕ್ಕೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಿ ಅಂದರೆ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಆಗ್ಯದ ಅಲ್ಲಿ ನೀವು ಕೊಡ್ತಕ್ಕಂಥ ಪ್ರಯತ್ನ. ಎಷ್ಟು ಅವೈಜ್ಞಾನಿಕ ತಾಲೂಕುಗಳಾಗ್ಯಾವ ನಮ್ಮ ಜಿಲ್ಲೆಯಲ್ಲಿ. ನಾನು ಹೇಳಕ್ಕೋದೆ ಅಂದ್ರೆ ರಾಜಕಾರಣ ಆದಂಗೆ ಆಗ್ತದೆ. ಅವಶ್ಯಕತೆ ಅದನ್ನು ಅಷ್ಟು ತಾಲೂಕುಗಳು ಮಾಡೋದು. ಮತ್ತು ತಾಲೂಕುಗಳು ಆಟ ಮಾಡ್ತೀರಿ ಅಂದರೆ ಜಿಲ್ಲೆನೂ ಮಾಡಿರಿ. ಈಗ ನಾವು ಜಿಲ್ಲೆ ಮಾಡ್ಲಿಕ್ಕೆ ಹೊಸದಾಗಿ ತಾಲೂಕು ಆದದ್ದಕ್ಕೆ ಒಯ್ದು ಜಿಲ್ಲೆ ಮಾಡ್ಲಿಕ್ಕೆ ಹೊಂಟಿಲ್ಲ. ನಾವು ಯಾವುದು ಬ್ರಿಟಿಷರ ಕಾಲದೊಳಗೆ ರೆವಿನ್ಯೂ ಸಬ್ ಡಿವಿಷನ್ ಬಿಜಾಪುರ ಜಿಲ್ಲೆಯಲ್ಲಿ 2ನೇ ಸಬ್ ಡಿವಿಷನ್ ಇಲ್ಲೇ ಇದ್ದಾರೆ. ನಾವು ಮಾಡೋದಲ್ಲ. ಯಾವ ಕಾಲದಾಗ ಇದೆ ರೆವಿನ್ಯೂ ಸಬ್ ಡಿವಿಷನ್, ಪೊಲೀಸ್ ಸಬ್ ಡಿವಿಷನ್, ಪವರ್ ಡಿಪಾರ್ಟ್ಮೆಂಟ್ದಾಗ ಹೆಸ್ಕಾಮ್ ಡಿವಿಷನ್, ಕೃಷಿ DD2 ಆಫೀಸ್. ಆಮೇಲೆ ಬಿಜಾಪುರದಾಗ 2nd ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಮತ್ತು ಇಂಡಿ. ಇವತ್ತು 13 ತಾಲೂಕದಾಗ ಅತಿ ಹೆಚ್ಚು ಗ್ರಾಮಗಳನ್ನು ಹೊಂದಿರತಕ್ಕಂಥ ತಾಲೂಕು ಯಾವುದಾದ್ರು ಇದ್ದರೆ ದೊಡ್ಡ ತಾಲೂಕು ಇಂಡಿ. ನೀವು ಇದನ್ನು ಪರಿಗಣಿಸ್ರಿ ಅಂತ ನಮ್ಮ ಬ್ರಾಡ್ಗೇಜ್ ಅದ, ನ್ಯಾಷನಲ್ ಹೈವೇಸ್ ಅದಾವ, ಬಾರ್ಡರ್ದಾಗ ಅದ, ಕ್ರೈಮ್ ಬ್ಯಾಕ್ಗ್ರೌಂಡ್ ಅದ. ಈ ಕ್ರೈಮ್ ಬ್ಯಾಕ್ಗ್ರೌಂಡ್ ತಡಿಬೇಕಂದ್ರೆ ನಿಮಗೊಂದು ಜಿಲ್ಲೆ ಆಗಿದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಕಂಟ್ರೋಲಾಗಿತ್ತು. ಇಲ್ಲೇ ಲೋಕಲ್ ಆಯಿತು ಅಂದರೆ ಇಂಥ ಇಲ್ಲಿ ಅಹಿತಕರ ಘಟನೆಗಳು ನಡೆದದ್ದು ಈ ಕಡಿಮೆಗೆ. ಆದರೆ ಏನು ನಡೀತಿತ್ತು ಇವು ಯಾವ ಆಗ್ತಿಲ್ಲ ಅಂತ ನನ್ನ
ಚಡ್ಚಾಣದಂಥ ಉದಾಹರಣೆ, ಜಳಕಿ ಅಂತ. ಜಳಕಿ PSI ಅಂತ ಏನಾಗ್ಯದ ನಿಮ್ಗೆ ಗೊತ್ತು? ಚಡ್ಚಾಣದ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಮಿಸ್ಯೂಸ್ ಆಗ್ಯಾವ ಅನ್ನೋದು ನೋಡ್ರಿ ನೀವು. ಭೀಮಾ ನದಿ ಇಡೀ ದಂಡಿ ಒಳಗೆ ಏನೇನು ಅಹಿತಕರ ಘಟನೆಗಳು ನಡೀತಿತ್ತು ನೋಡಿರಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಿತ್ತು ನೋಡಿರಿ. ಈಗ ಸ್ವಲ್ಪ ಮಟ್ಟಿಗೆ ನಾವು ಬಿಗು ಮಾಡಿದ್ದೀವಿ. ಈಗ 1% 2% ಇರಲಿ ಕಣ್ತಪ್ಪ ಮಾಡ್ತಿರ್ಬೋದು, 95% 98% ಅದು ಕಡಿಮೆ. ಇಲ್ಲಿಗಲ್ ಆಕ್ಟಿವಿಟೀಸ್, ಸೈಡ್ ಮೈನಿಂಗ್ ಏನೇನಿದ್ದು ಅವೆಲ್ಲ ಸ್ಟಾಪ್ ಆಗ್ಯಾವ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಂತು ಅಂದರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯಂಗಿಲ್ಲ. ಜನರಿಗೆ ಅವ್ರ ಮನೆ ಬಾಗಿಲಿಗೆ ಅವಕಾಶ ಮಾಡಿಕೊಟ್ಟಾನೆ. ನಾನಿವತ್ತು DC ಆಫೀಸ್ ಮಾಡೋಕ್ಕಿಂತ ನಮ್ಮ ಮಿನಿ ವಿಧಾನಸೌಧ ಕಟ್ಟೋಕ್ಕಿಂತ ಮೊದಲು ನಾನು ಹೇಳಿಲ್ಲ. ಇವತ್ತು ಕೆಲವು ಕಡೆ DC ಆಫೀಸ್ ನೀವು ಮಾಡೋದು ಬಳಗೂ ಸಹಿತ ಅಲ್ಲಿ DC ಆಫೀಸ್ ಮಾಡೋದಾಗಿಲ್ಲ. ಇವತ್ತು ನಮ್ಮದೇ ಬಿಜಾಪುರದಾಗ ನಾಚಿಕೆ ಆಗಬೇಕಾದವ್ರಿಗೆಲ್ಲ ಆದಿಲ್ ಶಾಹಿ ಕಟ್ಟಡದಾಗ DC ಆಫೀಸ್ ನಡೆಸ್ತೀವಿ ನಾವು. ಎರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಒಳಗೆ ಏನು ಬಿಗ್ ಬ್ಯಾನ್ ಆಗಿದ್ದೀವಿ ರೀ ಮಾಡ್ಲಿಕ್ಕೆ. ಯಾರು ಜಿಲ್ಲಾ ರಾಜಕಾರಣ ಮಾಡಿದವ್ರು ಅದನ್ನು ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನಂಗಿಲ್ಲ, ನಾವು ಮಾಡೀವಿ. ಮೊದಲನೇ ಆದ್ಯತೆ 5 ವರ್ಷದೊಳಗೆ ಕಂದಾಯ ಭವನವನ್ನು ಕಟ್ಟಿದೀವಿ. ಅದು ಆ್ಯಸ್ ಗುಡ್ ಆ್ಯಸ್ DC ಆಫೀಸ್ ಆಗಿ ಕಟ್ಟಿದ್ದೀವಿ, ನಾಟ್ ಫಾರ್ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್. ಇನ್ ಫ್ಯೂಚರ್ದಾಗ ನಮ್ಮ ವಿಷನ್, ನಮ್ಮ ಕಾನ್ಸೆಪ್ಟ್ ಆಗಿರ್ಬೇಕು ಅಂದರೆ ಮುಂದೆ ಏನು ಆಗ್ಬೇಕಂತ ನಾವು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ನಮ್ಮ ಚಿಂತನೆ ಇರಬೇಕಾಗ್ತದೆ. ಎಸ್, ವಿ ಹ್ಯಾವ್ ಡನ್ ಇಟ್. ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಹಾಗಾಗಿ ನೀವೇ ನೋಡ್ತೀರಿ. ನಾನು ಅನುದಾನ ಸಹಿತ ಕೊಡ್ತೀನಿ. ನಾನು ಇವಾಗ DD2 ಆಫೀಸ್ ನೀವು ಮೊನ್ನೆ ನಾವು ನೋಡಿದೆ, ಅದ್ರ ಬೃಹತ್ಕಾರ ಬಿಲ್ಡಿಂಗ್ಸ್ ಸ್ಟ್ರಕ್ಚರ್ಸ್ ಎಲ್ಲೆಲ್ಲಿ ಏನೇನು ಮಾಡಿದೆವು ನೀವೇ ಗಮನಿಸ್ಬೋದಲ್ಲ. ಎಲ್ಲಿತ್ತು ಮೊದಲು? ಇಲ್ಲಿನೂ ನಮ್ಮ ಇಂಡಿಯಾಗೂ ಎರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಜಾಗದಾಗ ಇವ್ರ ರೆಕಾರ್ಡ್ಸ್ ರೂಮ್ನಾಗ ಹಿಂಗೆ ಮಣ್ಣು ಬೀಳ್ತಿತ್ತು, ಜನತೆಯಾಗಿಂದ ಮಣ್ಣು. ಬದಲಾವಣೆ ಆಗ್ಯದವ ಇಲ್ಲ? ಎಲ್ಲಿತ್ತು ಬದಲಾವಣೆ? TDB ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ಸ್ ಮೊದಲೆಲ್ಲ ನಾವೆಲ್ಲ ಇದ್ದಾಗ ನಾವೇನು 30-40 ವರ್ಷದಿಂದ ರಾಜಕಾರಣ ಚಾಲೂ ಮಾಡಿದ್ದೀವಿ. ಅವತ್ತೇನಿತ್ತು ಇವತ್ತೇನದು? ಸುಮ್ಮನೆ ನೀವು ಒಂದು ಸ್ವಲ್ಪ ಹಿರಿಯರೆಲ್ಲ ಕೂಡ ವಿಚಾರ ಮಾಡಿಲ್ಲ ಬದಲಾವಣೆ ಆಗ್ಯದ ಇಲ್ಲ. ನಾವು ಇವತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೇಳಾಕತ್ತೀವಿ. ನಾನು ಅದನ್ನು ಯಾಕೆ ಚಾಲೆಂಜಾಗಿ ಹೇಳಿನಂದರೆ, ಜಿಲ್ಲಾ ಕೇಂದ್ರ ಆಯಿತು ಅಂದರೆ ಎಲ್ಲ ರಂಗದಾಗ ಶೈಕ್ಷಣಿಕ ಬೆಳವಣಿಗೆ ಆಗ್ತದೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ, ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ, ಆರೋಗ್ಯ ಹಾಸ್ಪಿಟಲ್ ನಮ್ಮದು ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ಆಗ್ತದೆ. ಸರ್ವಿಸ್ ಇಂಟೆನ್ಷನ್ ಇಟ್ಕೊಂಡು ಮಾಡಿ ನನಗೇನಿಲ್ಲ. ಆದ್ರೆ ಕೆಲವೊಬ್ಬರಿಗೆ ಏನಾಗ್ಯದ, ಶುಗರ್ ಫ್ಯಾಕ್ಟ್ರಿ ಮಾಡಿ ಇಟ್ಟು ಹೆಸರು ಗಳಿಸ್ಯಾರ, ಏನು ಜಿಲ್ಲಾ ಮಾಡಿದ್ರೆ ಇವ್ರ ಕೈ ಹೇಳೋರು ಅಂತೇಳಿ ಒಂದಿಟ್ಟು ನಾನು ಕೂಡ ಇರೋರು ರಾಜಕಾರಣ ಮಾಡ್ತಾರೆ ಮಾಡಲಿದ್ದೇವೆ. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ಕೊಡ್ಲಿಕ್ಕಾದ್ರೂ ಬಿಡಂಗಲ್ಲ. ನಾ ಭಯಂಕರ ಸ್ಟ್ರೇಟ್ ರಾಜಕಾರಣ ಮಾಡ್ಕೊಂಡು ಬಂದೀನಿ. ಯಾರ್ಯಾರಿಗೆ ಏನೇನು ಮಾಡೋ ಸಂದರ್ಭದಾಗ ಮಾಡಿನೋ, ಮುಂದೆ ಏನೇನು ಮಾಡ್ಬೇಕು ಅದು ಮಾಡೋ ಪರಿಸ್ಥಿತಿ ನೋಡ್ತೀನಿ. ನನಗೇನು ಇಂಟರ್ನಲ್ ಫೈಟಿಂಗು ಅದ, ನಮ್ಮದು ಔಟ್ಸೈಡ್ ಫೈಟಿಂಗ್ ಅದು. ನಾವು ಹೋರಾಟದಾಗೆ ಹುಟ್ಟಿದ್ದೇವೆ, ಹೋರಾಟ ನಮ್ಮ ಜೀವನದ ಭಾಗ ಅದು. ಬಟ್ ಐ ಹ್ಯಾವ್ ಮೋಸ್ಟ್ ಪಾರ್ಟಿ ಕಮಿಟ್ಮೆಂಟ್. ಇವ್ರು ಯಾರಂಗೆ ರಾಜಕಾರಣ ಮಾಡಿಲ್ಲ. ನಾ ಒಂದೇ ಪಕ್ಷದಾಗ ಹುಟ್ಟಿನೋ, ಒಂದೇ ಸಿದ್ಧಾಂತದ ರಾಜಕಾರಣವನ್ನು ಮಾಡಿಲ್ಲ. ಬೈ ಬಾರ್ನ್ ಆ್ಯಂಡ್ ಬರ್ತ್ ಐ ಆಮ್ ಕಾಂಗ್ರೆಸ್. ಇಷ್ಟೆಲ್ಲ ಮೆರಿಟ್ ಇಟ್ಕೊಂಡು ಇವ್ರು ಯಾರೇ ಇದಕ್ಕೆ ನಾನು ಏನು ಕನಸು ಕಂಡಿನೋ ಅದಕ್ಕೆ ನನಸು ಮಾಡೋರು ತೊಂದರೆ ಮಾಡೋದ್ರಿಂದ ಅದನ್ನು ಆಗಿಂದ ಹೇಳಿದ್ದು. ಇವತ್ತು ಬೇಡ, ಭಾಳ ಒಳ್ಳೆಯ ಸಂದರ್ಭ ಕೂಡಿನೋ ಸ್ವಾತಂತ್ರ್ಯ ಅದರ ಇಶ್ಯೂ ಬಂತಂದ್ರೆ ನಾ ಸರಳಾಗಿ ಇಷ್ಟೆಲ್ಲ ಮಾಡ್ಲಿಕ್ಕಾಗಿನೂ ಒಂದು ವೇಳೆ ಆಗಲಿಲ್ಲ ಅಂದರೆ ನಾನೇನು ಮಾತು ಅದಕ್ಕೆ ಭಾಳ ಆಯಿತು. ನನ್ನ ಜೀವನದ ಒಂದು ಹೆಜ್ಜೆಯಿಂದ ನಾನು ಇಟ್ಟಿಲ್ಲ, ಇರೋದಿಲ್ಲ. ಅಧಿಕಾರ ನನಗೆ ಮುಖ್ಯಲ್ಲ. ನಾನು ಹುಟ್ಟೋದಂಥ ಮಂದಾಗ ಹುಟ್ಟಿನೋ, ನಾನು ಒಂದು ಜೀವನದಾಗ ಒಂದು ಮಾತು ಕೊಟ್ಟು ಬದಲಾವಣೆ ಇಟ್ ಈಸ್ ಮೋಸ್ಟ್ ಅದನ್ನು ಪ್ರಿನ್ಸಿಪಲ್ ಉಳಿಸ್ಕೊಂಡಿದ್ದೀವಿ. ಅದ್ರ ಹಿಂದೆ ಹೋಗ್ತಾರೆ. ಈ ಅಧಿಕಾರ ಸೆಕೆಂಡ್ರಿ ಅಂತ ಎಷ್ಟೋ ಮಂದಿ ನೋಡಿದ್ದೀವಿ ನಾವು. ಇದನ್ನು ಭಾಳ ಬಾದರೂ ಮಾಡೋಂಗಿಲ್ಲ. ಬಟ್ ಮೈ ಕಮಿಟ್ಮೆಂಟ್, ನನ್ನ ಜನರ ಭವಿಷ್ಯ, ಅವರ ಕನಸು, ಅವ್ರ ಅಭಿವೃದ್ಧಿ ಒಳಗೆ ಯಾವುದೇ ತ್ಯಾಗಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅದು ಯಾವುದೇ ಹಂತಕ್ಕೆ ಬರಲಿ.